ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಕ್ಚುಲಿ ನಾನು ಇವಾಗ ಈ ಎಕ್ಸ್ಪಲ್ಸ್ 210 ಮೇಲೆ ಇಷ್ಟ ಆಗಿದೆ ಗಾಯ್ಸ್. ಅದಕ್ಕೆ ಒಂದ್ಸಲ ಟೆಸ್ಟ್ ಡ್ರೈವ್ ಇಸ್ಕೊಂಡಿದ್ದೀನಿ. ಯಾವ ತರ ಇದೆ ಫೀಲ್. ನಾನು ಕೂಡ ಗಾಡಿ ಚೇಂಜ್ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ. ಮೇ ಬಿ ತಗೊಂಡ್ರೆ ಇದಾದ್ರು, ಇಲ್ಲಾಂದ್ರೆ V-Strom 250 ಅದಾದ್ರು ಎರಡರಲ್ಲಿ ಒಂದು ತಗೋತೀನಿ. R15 ಅಲ್ಲಿ ಒಂದೇ ಒಂದು ಬೆನಿಫಿಟ್ ಏನಂದ್ರೆ ಈ ಸಂಧಿಯಲ್ಲಿ ಈಸಿ ಹೊರಟೋಗ್ಬೋದು. ಈ ಎಕ್ಸ್ಪಲ್ಸ್ ಅಲ್ಲಿ ಆಗಲ್ಲ. ಹ್ಯಾಂಡಲ್ ಬಾರ್ ತುಂಬಾ ಫುಲ್ಲು ಅರ್ವ ಇದೆ. ಇಲ್ಲಿ ಸ್ಪೀಡ್ ಲಿಮಿಟ್ 120 ಇದೆ, ಬಟ್ 130 ಪ್ಲಸ್ ಹೋಗ್ತದೆ. ಕಂಫರ್ಟ್ ಸಖತ್ತಾಗಿದೆ. ಆಕ್ಚುಲಿ ಓಲ್ಡ್ ವರ್ಷನ್ ಓಡಿಸಿದ್ದೀನಿ ನಾನು, ಎಕ್ಸ್ಪಲ್ಸ್ 200. ನನ್ಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ಅದು ಕಂಫರ್ಟ್ ಇದೆ, ಬಟ್ 200 ಕೆಪಾಸಿಟಿ ಅದಕ್ಕಿಲ್ಲ. ಆಕ್ಚುಲಿ ಅದು ಹೋಗೋದೇ ಸ್ಪೀಡು 110 ಅಷ್ಟೇ, 110 115 ಲಾಸ್ಟ್. ಅದು ಇದೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದಾರೆಲ್ಲ. ಒಂದು ಹೋಗುತ್ತೆ 130 ಪ್ಲಸ್ ಹೋಗುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಇದನ್ನ ನೋಡಿಯೋ ಗಾಡಿ ಇಲ್ಲ ನನಗೆ ಗೊತ್ತಿದ್ದಂಗೆ. ಒಂದ್ ಸ್ವಲ್ಪ ಆಫ್ ರೋಡಿಗೆ ತಗೊಂಡೋಗೋಣ ಅನ್ಕೋತಾ ಇದ್ದೀನಿ. ಲೇಕ್ ರೋಡ್ ಎಲ್ಲ ಕಿತ್ತಾಕಿದ್ದಾರೆ. ಅದಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಆಫ್ ರೋಡ್ ಫೀಲಿಂಗ್ ಕೊಡುತ್ತೆ. ಅಷ್ಟೊಂದಿರಲ್ಲ, ಬಟ್ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ ಹೋಗ್ಲಿಕ್ಕೆ ಮನಸ್ಸುಂಟು. ಸಿಗ್ನಲ್ ಬಿದ್ದಿದ್ರು ಕೂಡ ಬರ್ತಾ ಇದೆ. ಈ ಟ್ರಾಫಿಕ್ ಅಲ್ಲಿ ಸ್ಪೀಡ್ ಕೂಡ ಓಡ್ಸಕ್ ಆಗಲ್ಲ. ಡಿಸ್ಪ್ಲೇ ಮಾತ್ರ ಚೆನ್ನಾಗಿದೆ. ಟ್ರಾಫಿಕ್ ಬಾಳೆ ಅಷ್ಟು. ಈ ಫಾರ್ಚುನರ್ಗಳಂತೂ ಟೆಂಪೋ ಇದ್ದಂಗೆ ಇರ್ತವೆ. ಅರ್ಧ ರೋಡ್ಗೆ ಅವೇ ಇರ್ತವೆ. ಎಕ್ಸ್ಪಲ್ಸ್ 210 ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಇದು ಫ್ರಂಟ್ LED ಹೆಡ್ಲೈಟ್ ಕೊಟ್ಟಿದ್ದಾನೆ, ಮತ್ತು ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಲೆಫ್ಟು ಮತ್ತು ರೈಟು ಲಿವರ್ ಗಾರ್ಡ್ ಇದೆ. ಡುವೆಲ್ ಚಾನಲ್ ABS ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದಾನೆ. ಫ್ರಂಟು 100 ಸೆಕ್ಷನ್ 17 ಇಂಚಸ್ ಟೈರ್ ಕೊಟ್ಟಿದ್ದಾನೆ. ಬ್ಯಾಕ್ ಬಂದ್ಬಿಟ್ಟು 140 ಸೆಕ್ಷನ್ 17 ಇಂಚಸ್ ಟೈರ್ ಇದೆ. ರೇರು ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಟೈಲ್ ಲೈಟ್ ಬಂದ್ಬಿಟ್ಟು LED ಇದೆ. LED ಇಂಡಿಕೇಟರ್ ಕೊಟ್ಟಿದ್ದಾನೆ. ಬ್ಯಾಕ್ ಒಂದು ಕ್ಯಾರಿಯರ್ ಇದೆ. 12.5 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇದೆ. 4.2 ಇಂಚಸ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಫ್ಯೂಯಲ್ ನೋಡಿಸುತ್ತೆ, ಸ್ಪೀಡ್ ನೋಡಿಸುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಸ್ಮಾರ್ಟ್ ಫೋನ್ ಕನೆಕ್ಷನ್ ಕೂಡ ಇದೆ. ನ್ಯಾವಿಗೇಷನ್ ಕೂಡ ಇದೆ. ಆಫ್ ರೋಡಿಂಗ್ ಇಲ್ಲೆಲ್ಲ ಕಿತ್ತಾಕಿದಾರ. ಕಿತ್ತಾಕಿದ್ದಾರೆ. ಈ ಕಡೆ ಒಂದ್ ಸ್ವಲ್ಪ ಆಫ್ ರೋಡ್ ಚೆಕ್ ಮಾಡೋಣ. ಲೇಕ್ ರೋಡ್ ಒಂದ್ ಸ್ವಲ್ಪ ಕಿತ್ತಾಕಿದ್ದಾರೆ, ಸ್ವಲ್ಪ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ಈ ಟೆಕ್ಸ್ಟ್ ಡ್ರೈವ್ ಬಿಟ್ಟಿರೋವೇನೆ ಉಜ್ಜಾಡಿರ್ತಾರೆ ಫುಲ್ಲು, ಹೆಂಗ್ ಸಿಕ್ಕಿರಂಗೆ. ಬ್ರೇಕ್ ಮಾತ್ರ ಫುಲ್ಲು ಸಗದಾಗಿದೆ. ಕಂಡೀಷನ್ ಹಂಗೆ ಇದೆ, ಬಟ್ ಏನೋ ಸೌಂಡ್ ಬರ್ತಿದೆ. ಮೇ ಬಿ ಇದು ಆಲ್ರೆಡಿ ಖರ್ಚು ಕೊಡ್ತಿರ್ತಾರಲ್ಲ, ಅದರಿಂದ ಆಗ್ಬೋದು. ರೋಡ್ ಕಿತ್ತಾಗ ಹೋಗೋಣ ಅಂತ ಅಂದ್ರೆ ಪರವಾಗಿಲ್ಲ.
ಇದ್ರೂ ಕೂಡ ಅದ್ರಲ್ಲಿ ಈಸಿಗೆ ಹೋಗ್ತಾ ಇದೆ, ಅಷ್ಟೊಂದು ಸ್ಟ್ರೆಸ್ ಏನ್ ತಗೋತಾ ಇಲ್ಲ. ಸಸ್ಪೆನ್ಷನ್ ಮಾತ್ರ ಫುಲ್ ಸ್ಮೂತ್ ಆಗಿದೆ. ಹ್ಯಾಂಡಿಲ್ ಬಾರು ಅಷ್ಟೇ, ಕಂಫರ್ಟ್ ಲೈನ್ ಮಾತ್ರ ಒಳ್ಳೆ ಕಂಫರ್ಟ್. ಸಸ್ಪೆನ್ಷನ್ ಸಖತ್ತಾಗಿದೆ ಗಾಯ್ಸ್, ಫುಲ್ ಸ್ಮೂತ್ ಆಗಿದೆ. ಇದು ಆಕ್ಚುಲಿ ಇದು ಕೊಟ್ಟಿದ್ದಾನಲ್ಲ, ಇನ್ನೊಂದು ಸ್ವಲ್ಪ ಹೈಟ್ ಕೊಟ್ಟಿದ್ರೆ ವಿಂಡ್ ಬ್ಲಾಸ್ಟ್ ಒಂದ್ ಸ್ವಲ್ಪ ಕವರ್ ಆಗೋದು. ಸ್ವಲ್ಪ ಹೆಲ್ಮೆಟ್ಗೆ ಬಡಿತಾ ಇದೆ ವಿಂಡ್. ನಾವು 3482 ಕಿಲೋಮೀಟರ್ಸ್ ಹೋಗಿದೆ ಆಲ್ರೆಡಿ. ಇದು ಇವಾಗ ತಿರುಗಿ ಒಂದು ಬ್ರೇಕ್ ಮಾತ್ರ ಹೇಳ್ ಮಾಡಿಸ್ದಂಗಿದೆ ನಿಜ. ಲಾಂಗ್ ಡ್ರೈವ್ ಮಾತ್ರ ಫುಲ್ ಕಂಫರ್ಟ್ ಲೈನ್ ಇದೆ, ಸೀಟು ಅಷ್ಟೇ ಫುಲ್ ಕಂಫರ್ಟ್ ಆಗಿದೆ. ನೀನು ಕುತ್ಕೊಂಡು ಈಸಿಗೆ 300-400 ಕಿಲೋಮೀಟರ್ಸ್ ನಿಲ್ಲಿಸ್ದಂಗೆ ಹೊಡಿಬೋದು. ಬಟ್ ಗಾಡಿಗೆ ತುಂಬಾ ಎಫೆಕ್ಟ್ ಬೀಳುತ್ತೆ ಆ ತರ ಹೊಡೆದ್ರೆ. ಈ 200cc ಸೆಗ್ಮೆಂಟ್ ಅಲ್ಲಿ ಹೆಂಗಂದ್ರೆ ಒಂದು 100 ಕಿಲೋಮೀಟರ್ಸ್ 120 ಕಿಲೋಮೀಟರ್ಸ್ಗೆ ನೀನು ನಿಲ್ಲಿಸ್ಬೇಕು. ಒಂದ್ ಸ್ವಲ್ಪ ಇಂಜನ್ ಕೂಲ್ ಆಗ್ಬೇಕು. ಇಂಜನ್ ಕೂಲ್ ಆಗ್ದಂಗ್ ಹೊಡೆದಿದ್ಯ ಅಂದ್ರೆ ಗಾಡಿಗೆ ತುಂಬಾ ಎಫೆಕ್ಟ್ ಬಿದ್ದ್ಬಿಡುತ್ತೆ. ಏನಾಗುತ್ತಂದ್ರೆ ಇಂಜನ್ ಸ್ವಲ್ಪ ಪಿಕಪ್ ಆಗ್ಲಿ ಮತ್ತೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗ್ಬಿಡ್ತವೆ. ಹಿಂಗಂದ್ರೆ ಅದನ್ನ ಹಾಕಿ ಹಿಂಡ್ದಂಗ್ ಫೀಲ್ ಆಗುತ್ತೆ ಅದಕ್ಕೆ. ಈಗ ಆಫ್ ರೋಡ್ಗೆ ಸಖತ್ತಾಗಿದೆ. ಬಟ್ ಇಲ್ಲಿ ಸಿಟಿ ಒಳಗಡೆ ಆಫ್ ರೋಡ್ ಎಲ್ಲೂ ಇಲ್ಲ. ಚೆಕ್ ಮಾಡೋಣ ಅಂತ ಅಂದ್ರೆ ಈಗ ಸಿಟಿ ಒಳಗಡೆ ಹೊಡೆಯೋಕ್ಕೂ ಚೆನ್ನಾಗಿದೆ. ನೀನ್ ಲಾಂಗ್ ಡ್ರೈವ್ ಹೋಗ್ತೀನಂದ್ರೆ ಕಣ್ಣು ಮುಚ್ಕೊಂಡು ಈಸಿಗೆ ತಗೋಬಹುದು ಇದು ಗಾಡಿ. ಆಕ್ಚುಲಿ ಇದು ಆಲ್ರೆಡಿ ಎರಾಬಿರಿ ಹೊಡೆದಿದ್ದಾರೆ ಈ ಗಾಡಿನ. ಈ ಟೆಕ್ಸ್ಟ್ ಡ್ರೈವ್ ಗಾಡಿಗಳೇ ಅಷ್ಟು ಗೇರ್ ಒಂದ್ ಸ್ವಲ್ಪ ಸ್ಟಿಫ್ ಆಗಿ ಬೀಳ್ತಾ ಇದೆ. ಹೆಂಗ್ ಸಿಕ್ಕಿರಂಗೆ ಹೊಡೆದಿರ್ತಾರಲ್ಲ ಅದ್ರಿಂದ. ಅದೇ ಹೊಸ ಗಾಡಿನಿ ತಗೊಂಡು ಹೊಡೆದ್ರೆ ಫೀಲ್ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಪಿಕಪ್ ಚೆನ್ನಾಗಿದೆ, ಪಿಕಪ್ ಏನು ಮಾತೇ ಇಲ್ಲ. 24.6 BH ಪವರ್ ಇದೆ, 20.7 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಮೈಲೇಜ್ ಅಂತ ಬಂದರೆ 38 ಸಿಟಿಯಲ್ಲಿ 40+ ಹೈವೇಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ವಿಷಯಕ್ಕೆ ಬಂದರೆ 2,22,000 ಇದೆ ಎಕ್ಸಾಕ್ಟ್. ಈ ಪ್ರೈಸಲ್ಲಿ ದ ಬೆಸ್ಟ್ ಗಾಡಿ, ಒನ್ ಆಫ್ ದ ಬೆಸ್ಟ್ ಗಾಡಿ ಈ ಸೆಗ್ಮೆಂಟಲ್ಲಿ. ನೀವು ಆಫ್ ರೋಡ್ ಆದರೂ ಮಾಡಿ, ಲಾಂಗ್ ಡ್ರೈವ್ ಆದರೂ ಹೋಗಿ, ಇಲ್ಲ ಸಿಟಿ ಡ್ರೈವ್ ಆದರೂ ಮಾಡಿ. ಹ್ಯಾಂಡಿಲ್ ಬಾರ್ ಒಂದು ಸ್ವಲ್ಪ ಲಾಂಗ್ ಇದೆ, ಎಡ್ತಿದೆ ಬಿಟ್ಟರೆ ದ ಬೆಸ್ಟ್ ಗಾಡಿ. ಎಲ್ಲದಕ್ಕೂ ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ಬೋದು ಇದು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.